ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನೇ ನಿಮ್ಮ ಸ್ಯಾಂಡಿ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದೆ ನಂಬಿದ್ದೇನೆ. ನಾನು ಬೈಕ್ ಟ್ರಾವೆಲ್ ರಿಲೇಟಿವ್ ವೀಡಿಯೋಸ್ ಎಲ್ಲ ಹಾಕ್ತೇನೆ. ಕೆಲವೊಮ್ಮೆ ಸಖತ್ ಇಂಟ್ರೆಸ್ಟಿಂಗ್ ಆದ ವೀಡಿಯೋಸ್ ಎಲ್ಲ ಹಾಕ್ತೇನೆ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗಳಿಗೆ ಹೋಗೋಣ. ಈಗ ನಾವು ಎಲ್ಲಿದ್ದೇವೆ ಅಂದರೆ ಸೋದೆ ವಾದಿರಾಜ ಮಠಕ್ಕೆ ಬಂದಿದ್ದೇವೆ. ಇದು ಬಂದು ಎಲ್ಲಿ ಇರುವುದಂದರೆ ಸಿರ್ಸಿಯಿಂದ 20 ಕಿಲೋಮೀಟರ್ ಆಗುತ್ತದೆ ಗೈಸ್. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 4 ಗಂಟೆ ಆಗಿದೆ. ಡೇಟ್ ಬಂದು 2025 ಜುಲೈ 18. ಸೋದೆ ವಾದಿರಾಜ ಮಠದಲ್ಲಿ ಮೇಯ್ನಾಗಿ ನೋಡಬೇಕಾದದ್ದು ಏನಂದರೆ, ಒಂದು ವಾದಿರಾಜರದ ಬೃಂದಾವನ, ಎರಡನೇದು ರಮತ್ರಿ ವಿಕ್ರಮ ದೇವಸ್ಥಾನ, ಮೂರನೇದು ಭೂತರಾಜರದ ಗುಡಿ. ಈ 3 ಪ್ಲೇಸನ್ನು ಮೇಯ್ನಾಗಿ ನೋಡಬೇಕಾದದ್ದು. ಮುಂದೆ ಕಾಣ್ತಾ ಇದೆಯಲ್ಲ, ಅದೇ ರಮತ್ರಿ ವಿಕ್ರಮ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಒಂದು ಚಿಕ್ಕ ಕಥೆ ಇದೆ. ಏನಂದರೆ, ರಮತ್ರಿ ವಿಕ್ರಮ ದೇವಸ್ಥಾನ ಮುಂಚೆ ಇದ್ದದ್ದು ಭದ್ರೆಯಲ್ಲಿ. ವಾದಿರಾಜರು ಈ ಮಠಕ್ಕೆ ಯಾವುದೋ ಒಂದು ಶಕ್ತಿಯನ್ನು ತರಬೇಕಂತ ಹೇಳಿ ಭೂತರಾಜರ ಹತ್ರ ಹೇಳ್ತಾರೆ. ಭೂತರಾಜ ಭದ್ರೆಯಲ್ಲಿರುವ ರಮತ್ರಿ ವಿಕ್ರಮ ವಿಗ್ರಹವನ್ನು ತರಲಿಕ್ಕೆ ಹೇಳ್ತಾರೆ ವಾದಿರಾಜರು. ಭೂತರಾಜರು ಭದ್ರೆಗೆ ಹೋಗಿ ರಮತ್ರಿ ವಿಕ್ರಮ ದೇವಸ್ಥಾನವನ್ನೇ ತರ್ತಾರೆ. ರಮತ್ರಿ ವಿಕ್ರಮ ದೇವಸ್ಥಾನದ ಗರ್ಭಗುಡಿಯು ರಥದ ಆಕಾರದಲ್ಲಿ ಇರುತ್ತದೆ. ಯಾಕೆ ಅಂದರೆ, ವಾದಿರಾಜರು ಭೂತರಾಜರ ಹತ್ರ ಹೇಳಿದ್ರಲ್ಲ, ರಮತ್ರಿ ವಿಕ್ರಮ ವಿಗ್ರಹವನ್ನು ತರಲಿಕ್ಕೆ ಹೇಳಿದ್ರಲ್ಲ, ಭೂತರಾಜವು ವಿಗ್ರಹ ರಥದ ಮೇಲೆ ಇರುವುದರಿಂದ ರಥವನ್ನೇ ತಂದು ಬಿಡ್ತಾರೆ. ಹಾಗಾಗಿ ಗರ್ಭಗುಡಿ ರಥದ ಆಕಾರದಲ್ಲಿ ಇರುತ್ತದೆ. ಬನ್ನಿ ದೇವಸ್ಥಾನ ಒಳಗೆ ಹೇಗೆ ಇದೆ ಅಂತ ನೋಡುವ. ಈ ದೇವಸ್ಥಾನವನ್ನು 400 ವರ್ಷಗಳ ಹಿಂದೆ ಮಾಡಲ್ಪಟ್ಟಿದೆ. ಎಲ್ಲ ಕಂಬಗಳಲ್ಲಿ ವಿಗ್ರಹ ಮಾಡಿದ್ದಾರೆ ನೋಡಿ. ನೋಡಿ, ಇದೇ ರಥದ ಚಕ್ರಗಳು. ಇಲ್ಲಿಗೆ ನೋಡಿ, ಅದೇ ಈ ರಥಕ್ಕೆ 3 ಚಕ್ರಗಳು. ಏಕೆಂದರೆ ಇನ್ನೊಂದು ಚಕ್ರ ಏನಾಯ್ತಂದರೆ, ಭೂತರಾಜರು ರಥವನ್ನು ತರಬೇಕಾದ್ರೆ ರಾಕ್ಷಸ ಅಡ್ಡ ಬರ್ತಾರೆ, ರಥವನ್ನು ತಗೊಂಡು ಹೋಗಬಾರ್ದಂತ. ಭೂತರಾಜರು ರಥದ ಒಂದು ಚಕ್ರವನ್ನು ಮುರಿದು ರಾಕ್ಷಸರನ್ನು ಕೊಂದು ರಥವನ್ನು ತರ್ತಾರೆ. ಆದ್ದರಿಂದ ರಥಕ್ಕೆ 3 ಚಕ್ರ ಇರುವುದು. ಮುಂಚಿನ ಕಾಲದಲ್ಲಿ ಎಷ್ಟು ಚಂದ ಮಾಡಿ ವಿಗ್ರಹ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ 3 ಚಕ್ರ ಇರೋದಂತ. ಇಲ್ಲಿ ಒಂದೇ ಇದೆ ನೋಡಿ, ಇನ್ನೊಂದು ಚಕ್ರ ಇಲ್ಲ. ಬನ್ನಿ ಇವಾಗ ನಾವು ವಾದಿರಾಜದ ಪಂಚ ಬೃಂದಾವನ ಮತ್ತು ಭೂತರಾಜರದ ಗುಡಿ ನೋಡುವ. ಇದೇ ನೋಡಿ ಗೈಸ್, ವಾದಿರಾಜದ ಪಂಚ ಬೃಂದಾವನ. ಹಿಂದ್ಗಡೆ ಇರುವುದು ಭೂತರಾಜರ ಗುಡಿ. ವಾದಿರಾಜದ ಪಂಚ ಬೃಂದಾವನವನ್ನು ಕಲ್ಲಲ್ಲಿ ಕೆತ್ತನೆ ಮಾಡ್ತಾ ಇದ್ದಾರೆ. ಬನ್ನಿ ಹತ್ರ ಹೋಗಿ ನೋಡೋಣ. ನೋಡಿ ಎಷ್ಟು ಚಂದ ಮಾಡಿ ಕೆತ್ತನೆ ಮಾಡಿದ್ದಾರೆ ಅಂತ. ಇದು ಬಂದು ಪಾಪ ನಾಶ ತೀರ್ಥ. ನಿಮಗೆ ಯಾವುದೇ ಪಾಪ ಇದ್ರೂ ಈ ತೀರ್ಥವನ್ನು ಕುಡಿದ್ರೂ ನಾಶವಾಗುತ್ತೆ. ಇದೇ ಭೂತರಾಜರ ಗುಡಿ. ಒಳಗಡೆ ಹೋಗ್ಲಿಕ್ಕಿಲ್ಲಂತೆ. ಬನ್ನಿ ಈಗ ಭೂತರಾಜರ ಬಗ್ಗೆ ತಿಳ್ಕೊಳ್ಳೋಣ. ಭೂತರಾಜರು ಯಾರಂದರೆ ವಾದಿರಾಜರ ಶಿಷ್ಯರು. ಭೂತರಾಜರದ ನಿಜವಾದ ಹೆಸರು ಬಂದು ನಾರಾಯಣ ಆಚಾರ್ಯ. ನಾರಾಯಣ ಆಚಾರ್ಯ ಅವರಿಗೆ ಭೂತರಾಜ ಹೆಸರು ಹೇಗೆ ಬಂತಂದರೆ, ನಾರಾಯಣ ಆಚಾರ್ಯರು ಮಾಡಿದ ದೊಡ್ಡ ತಪ್ಪೇನೆಂದರೆ, ವಾದಿರಾಜರನ್ನು ಶಕ್ತಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾರೆ. ವಾದಿರಾಜರು ನೀನು ನನ್ನನ್ನೇ ಪರೀಕ್ಷೆ ಮಾಡ್ತೀಯ ಅಂತ ಹೇಳಿ ಕೋಪಗೊಂಡು ನಾರಾಯಣ ಆಚಾರ್ಯರಿಗೆ ಶಾಪವನ್ನು ಕೊಡ್ತಾರೆ.
ನೀನು ಬ್ರಹ್ಮ ರಾಕ್ಷಸ ಆಗುವಂತೇಳಿ ಶಾಪವನ್ನು ಕೊಡ್ತಾರೆ ವಾದಿರಾಜರು. ನಾರಾಯಣ ಆಚಾರ್ಯರು ವಾದಿರಾಜರ ಹತ್ರ ಬಂದು ಹೇಳ್ತಾರೆ, ನಾ ಮಾಡಿದ್ದು ದೊಡ್ಡ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ಪರಿಹಾರ ಇದ್ರೂ ಹೇಳಿ ನಾ ಮಾಡ್ತೇನೆ ಅಂತ ಹೇಳ್ತಾರೆ ವಾದಿರಾಜರ ಹತ್ರ. ಆವಾಗ ವಾದಿರಾಜರು ಹೇಳ್ತಾರೆ, ಈ ಊರಿನ ಈ ಪಾಲನೆಯ ಹೊಣೆ ನೀನೇ ಮಾಡ್ಬೇಕಂತ ಹೇಳಿ ವಾದಿರಾಜರು ನಾರಾಯಣ ಆಚಾರ್ಯ ಹತ್ರ ಹೇಳ್ತಾರೆ. ಹಾಗಾಗಿ ನಾರಾಯಣ ಆಚಾರ್ಯರಿಗೆ ಭೂತರಾಜ ಅಂತ ಹೆಸರು ಬಂತು. ಇವಾಗ ನೋಡ್ತಿರೋದು ವಾದಿರಾಜದ ಪಂಚ ಬೃಂದಾವನ. ಎಷ್ಟು ಸಖತ್ತಾಗಿ ವಿಗ್ರಹ ಮಾಡಿದ್ದಾರೆ ಅಂತ ನೋಡಿ ಗೈಸ್. ಇದು ಬಂದು ಇನ್ನೂ ಫಿನಿಶಿಂಗ್ ಆಗಲಿಲ್ಲ, ಕಲ್ಲಲ್ಲಿ ಕೆತ್ತನೆ ಮಾಡ್ತಾ ಇದ್ದಾರೆ. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಒಂದು ಮಿಸ್ಟೇಕ್ ಸಹ ಇಲ್ಲ ಈ ವಿಗ್ರಹಗಳಲ್ಲಿ, ಅಷ್ಟು ಸಖತ್ತಾಗಿದೆ. ವಾದಿರಾಜರ ಪಂಚ ಬೃಂದಾವನ ಎಂದು ಫಿನಿಶ್ ಆದ ಮೇಲೆ ಬಂದು ನೋಡಲೇಬೇಕು ಗೈಸ್. ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್, ಟೇಕ್ ಕೇರ್. ಇಲ್ಲೇ ಹೋದರೂ ಸೇಫಾಗಿ ಹೋಗಿ ಗೈಸ್.